ನಮಸ್ಕಾರ. ಶರಣು ಶರಣಾರ್ಥಿ. ನಿಮ್ಮ ಶರಣು ವಸ್ತ್ರದು ಇವತ್ತು ತಮಗೆ ಒಂದು ಸೂಚನೆ ನೀಡುವುದೇನಂತಂದರೆ, ಇವತ್ತಿನ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನಮ್ಮ ದೇಶದಲ್ಲಿ 6 ತಿಂಗಳಲ್ಲಿಯೇ 30,000 ಮಂದಿಗೆ 15 ಕೋಟಿ ರೂಪಾಯಿ ಸೈಬರ್ ಕ್ರೈಮ್ನಿಂದ ದುಡ್ಡಿಗೆ ಮೋಸವಾಗಿದ್ದಾರೆ ಅಂತಕ್ಕಂಥ ಅಪರಾಧಗಳ ಒಂದು ಅಂಕಿ ಸಂಖ್ಯೆಗಳನ್ನು ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಯಾಕಂದರೆ ಭಾರತದ ಮಹಾನಗರಗಳು ಸೈಬರ್ ಅಪರಾಧಿಗಳಿಗೆ ಸ್ವರ್ಗದ ತಾಣಗಳಾಗಿವೆ ಮತ್ತು ಜೊತೆಗೆ ಈ ಒಂದು ಮಹಾನಗರದಲ್ಲಿ ಅಧಿಕ ಹಣ ಗಳಿಕೆಯ ದುರಾಸೆಯಿಂದ ಸಾಕಷ್ಟು ಜನ ಈ ಒಂದು ಸೈಬರ್ ಕ್ರೈಮ್ ಅಪರಾಧಿಗಳಿಗೆ ತುತ್ತಾಗುತ್ತಿದ್ದಾರೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಸಾಕಷ್ಟು ಪ್ರಕರಣಗಳನ್ನು ನಾವು ಭಾರತದಂತೆಯೇ ಅಲ್ಲದೆ ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಮತ್ತು ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ನಗರ ಪ್ರದೇಶದಲ್ಲಿ ಕೂಡ ಬಹಳಷ್ಟು ಈ ಒಂದು ಹಣದ ಆಸೆಗೆ, ಈ ಒಂದು ಸೈಬರ್ ಅಪರಾಧಕ್ಕೆ ಬಲಿಯಾಗಿರ್ತಕ್ಕಂಥವ್ರ ವಂಚನೆಗೆ ಒಳಪಟ್ಟಿರ್ತಕ್ಕಂಥ ಸಾಕಷ್ಟು ಜನರ ಫಿರ್ಯಾದಿಗಳನ್ನು ಪೊಲೀಸ್ ಠಾಣೆ ಮೆಟ್ಟಲೇರೋದು ಮತ್ತು ಜೊತೆಗೆ ಸಾಕಷ್ಟು ಕಂಪ್ಲೇಂಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ಬೋದು. ಈಗಾಗಲೇ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸಾಕಷ್ಟು ಒಂದು ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆಗಿರ್ಬೋದು, ಬ್ಯಾಂಕ್ಸ್ಗಳಾಗಿರ್ಬೋದು, ಇನ್ನೂ ಈ ಒಂದು ಸೈಬರ್ ವಂಚನೆಯಿಂದ ಜಾಗೃತರಾಗಲು ಸಾಕಷ್ಟು ಸರ್ಕಾರದ ಅಂಗಸಂಸ್ಥೆಗಳು ಕೂಡ ಜನರಿಗೆ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಜಾಗೃತರಾಗಿ ಹಣವನ್ನು ಹೂಡಿಕೆ ಮಾಡಿ ಅತಿ ಆಸೆ ಆಮಿಷಗಳಲ್ಲಿ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಆನ್ಲೈನ್ ಟ್ರೇಡಿಂಗ್ ಆಗಿರ್ಬೋದು ಮತ್ತು ಕಡಿಮೆ ಅವಧಿಯಲ್ಲಿ ಜಾಸ್ತಿ ದುಡ್ಡನ್ನು ರಿಟರ್ನ್ಸ್ ಕೊಡೋದು ಮತ್ತು ಜಾಸ್ತಿ ಒಂದು ಶಾರ್ಟ್ ಟೈಮ್ನಲ್ಲೇ ಜಾಸ್ತಿ ರಿಟರ್ನ್ಸನ್ನು ಕೊಡ್ತಕ್ಕಂಥದ್ದು, ಇಂಥ ಒಂದು ಭಾಳಷ್ಟು ಪಾಂಜಿ ಸ್ಕೀಮ್ಸ್ಗಳು, ಈ ರೀತಿ ಒಂದು ಸರ್ಕಾರದ ಅಧೀನದಲ್ಲಿ ಇರಲಾರ್ದಂಥ ಭಾಳಷ್ಟು ಜನ ಸಂಸ್ಥೆಗಳು ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಜನ ಮಹಾನಗರಗಳಲ್ಲಿ ಅಲ್ಲದೆ ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಯಾಕಂತಂದರೆ ನಮ್ಮ ಕಲಬುರಗಿಯಲ್ಲಿ ಕೂಡ ಸಾಕಷ್ಟು ನಾವು ಸುದ್ದಿಗಳನ್ನು ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ. ಭಾಳಷ್ಟು ಜನ ಆನ್ಲೈನ್ ವಂಚನೆಗೆ ಬಲಿಯಾಗಿ ತಮ್ಮ ಜೀವನ ಪರ್ಯಂತ ದುಡಿದಂಥ ದುಡ್ಡನ್ನು ಕಳೆದುಕೊಂಡಂಥ ಪ್ರಕರಣಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಮತ್ತು ಈಗಾಗಲೇ ಭಾರತ ಸರ್ಕಾರದ NCR ರಿಪೋರ್ಟಿನ ಪ್ರಕಾರ ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನು 2024ರವರೆಗಿನ ಸುಮಾರು 35 ಲಕ್ಷ ಕಂಪ್ಲೇಂಟ್ಗಳನ್ನು ಕೂಡ ಬಂದಿವೆ ಅಂತಕ್ಕಂಥದ್ದು ಕೂಡ ಈ ರೀತಿ ಮಾಹಿತಿಯನ್ನು ಸರ್ಕಾರ ನೀಡ್ತಾ ಇದೆ. ಅದಕ್ಕೋಸ್ಕರ ಈ ರೀತಿ ಯಾವುದೇ ರೀತಿಯಿಂದ ಯಾಕಂದರೆ OTP ಆಗಿರ್ಬೋದು, ಯಾವುದೇ ಒಂದು ವಾಟ್ಸಪ್ ಮೆಸೇಜ್ ಆಗಿರ್ಬೋದು, ಯಾವುದೇ ಒಂದು ಲಿಂಕ್ ಕಳಿಸೋದಾಗಲಿ, CVV ನಂಬರಲ್ಲಿ OTP ಕೊಡೋದಾಗಲಿ, ನಿಮ್ಮ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ನಂಬರ್ ಕೊಡೋದಾಗಲಿ, ಈ ರೀತಿ ಯಾವುದೇ ಅಂಥ ಒಂದು ಕರೆಗಳನ್ನು ಬಂದರೆ ಅಂಥ ಕರೆಗಳಿಗೆ ಸ್ಪಂದಿಸದೆ ಅಂಥ ಒಂದು ಕರೆಗಳಿಗೆ ಒಂದು ರೆಸ್ಪಾನ್ಸ್ ಕೊಡಲಿಲ್ಲ ಅಂತಂದರೆ ತಾವು ಈ ಒಂದು ವಂಚನೆಯಿಂದ ಒಂದು ಬಚಾವಾಗ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಸಾಕಷ್ಟು ಪೊಲೀಸ್ ಇಲಾಖೆಗಳು ಮತ್ತು ಆರ್ಥಿಕ ಅಂಗಸಂಸ್ಥೆಗಳು ಎಲ್ಲ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ಕಳ್ಳತನ ಮಾಡಬೇಕಾದ್ರೆ ಗೋಡೆ ಬಾಗಿಲುಗಳನ್ನು ಮುರಿದು ಬಂದು ಕಳ್ಳತನ ಮಾಡ್ತಕ್ಕಂಥ, ಡಕಾಯಿತಿ ಮಾಡ್ತಕ್ಕಂಥ ಒಂದು ಕಾಲ ಇತ್ತು. ಈಗ ಯಾವಾಗ ತಾಂತ್ರಿಕತೆ ಹೆಚ್ಚಿಗಾದ ಮೇಲೆ, ಆಧುನಿಕತೆ ಹೆಚ್ಚಿಗಾದಂಗೆ ಈ ಒಂದು ಕಳ್ಳತನ ಮಾಡ್ತಕ್ಕಂಥ ಶೈಲಿ ಕೂಡ ಆಧುನಿಕತೆಯಿಂದ ಅದನ್ನು ಸರಿಯಾಗಿ ಸದ್ಬಳಕೆಯನ್ನು ಮಾಡೋದು ಬಿಟ್ಟು ಇದನ್ನು ಕೆಲವೊಂದು ದೇಶದಲ್ಲೇ ಆಗಿರ್ಬೋದು, ವಿದೇಶದಲ್ಲಿ ಇರ್ತಕ್ಕಂಥ ಕೆಲವೊಂದು ಈ ಸೈಬರ್ ಹ್ಯಾಕರ್ಸ್ಗಳು ಈ ರೀತಿಯ ವಂಚನೆಯನ್ನು ಮಾಡಿ ಅವರು ಈ ನಿಮ್ಮ ಎಲ್ಲರ ಈ ಒಂದು ಸಾರ್ವಜನಿಕರ ದುಡ್ಡನ್ನು ಕೊಳ್ಳೆ ಹೊಡಿತಕ್ಕಂಥ ಒಂದು ಕೆಲಸವನ್ನು ನಡೀತಾ ಇದೆ. ಅದಕ್ಕೋಸ್ಕರ ತಾವು ಯಾರಿಗೂ ಕೂಡ ಈ ರೀತಿಯ ಒಂದು ತಮ್ಮಲ್ಲಿರ್ತಕ್ಕಂಥ ಒಂದು ಆರ್ಥಿಕವಾಗಿರ್ತಕ್ಕಂಥ ಏನೇ ಮಾಹಿತಿಯನ್ನು ಇದ್ದರೆ ಅದನ್ನು ದಯವಿಟ್ಟು ಯಾರಿಗೆ ಶೇರ್ ಮಾಡಬೇಡಿ. ಅದಕ್ಕೋಸ್ಕರ ತಾವು ಕೂಡ ಜಾಗೃತರಾಗಿರಿ. ತಮ್ಮ ಹಣ ತಾವು ಕಷ್ಟಪಟ್ಟು ದುಡಿದಂಥ ದುಡ್ಡನ್ನು ಸೇಫಾಗಿ ನೀವು ಅದು LICಯಲ್ಲಾಗಿರ್ಬೋದು, ಮ್ಯೂಚುವಲ್ ಫಂಡ್ನಲ್ಲಾಗಿರ್ಬೋದು, ಬ್ಯಾಂಕ್ಸ್ನಲ್ಲಾಗಿರ್ಬೋದು, ಪೋಸ್ಟ್ ಆಫೀಸ್ನಲ್ಲಾಗಿರ್ಬೋದು, ಕಡಿಮೆ ರಿಟರ್ನ್ ಕೂಡ ಬಂದರೂ ಕೂಡ ಅಂಥ ಒಂದು ಸ್ಥಳದಲ್ಲಿ ಹೂಡಿಕೆ ಮಾಡಿ ತಾವು ಜಾಗೃತರಾಗಿರಿ ಅಂತಕ್ಕಂಥ ಈ ಒಂದು NCR ರಿಪೋರ್ಟಿನ ಒಂದು ವರದಿಯನ್ನು ಈ ಒಂದು ಪತ್ರಿಕೆಯಲ್ಲಿ ಆದರೆ, ಯಾಕಂತಂದರೆ ವಂಚನೆಗೆ ಒಳಗಾಗಿರ್ತಕ್ಕಂಥ ಇಡೀ ಭಾರತದಲ್ಲಿ ನಂಬರ್ 1 ಸ್ಥಾನದಲ್ಲಿ ವಂಚನೆಗೊಳಗಾಗಿರ್ತಕ್ಕಂಥ ನಗರ ಯಾವುದು, ಮಹಾನಗರ ಅಂದರೆ ಅದು ಬೆಂಗಳೂರು ಅಂತಕ್ಕಂಥದ್ದು ಈ ಒಂದು ವರದಿಯಲ್ಲಿ ಉಲ್ಲೇಖವಾಗಿದೆ. ಅದಕ್ಕೋಸ್ಕರ ತಾವು ಕೂಡ ಈ ಒಂದು ಇಂಥ ಒಂದು
ಅನಾಮಧೇಯ ಯಾವುದೇ ಲಿಂಕ್ ಆಗಲಿ ಯಾವುದೇ ಏನೇ ಆದರೂ ಕೂಡ ಅಂಥದಕ್ಕೆ ಯಾವುದೂ ಕೂಡ ಒಂದು ರೆಸ್ಪಾನ್ಸನ್ನು ಕೊಡಲಾರ್ದೆ ಜಾಗೃತರಾಗಿ. ಧನ್ಯವಾದಗಳು.